ಯಾವ ದೇವರನ್ನು ಪೂಜಿಸಿದರೆ ಏನು ಫಲ? ವಿಷ್ಣುದೇವ ವಿಜಯ ಮತ್ತು ಮೋಕ್ಷ, ಲಕ್ಷ್ಮೀದೇವಿ ಸಂಪತ್ತು ಮತ್ತು ಸಂತೋಷ, ಶಿವ ದೀರ್ಘಾಯುಷ್ಯ ಮತ್ತು ಸಂಪತ್ತು, ಪಾರ್ವತೀದೇವಿ ಶಕ್ತಿ ಮತ್ತು ಯುಕ್ತಿ, ವಿಘ್ನೇಶ್ವರ ವಿದ್ಯಾ ಮತ್ತು ಕಾರ್ಯಸಿದ್ಧಿ, ಆಂಜನೇಯ ಸ್ವಾಮಿ ಬಲ ಮತ್ತು ಕಾರ್ಯಸಿದ್ಧಿ, ರಾಘವೇಂದ್ರ ಸ್ವಾಮಿ ಸಕಲ ಇಷ್ಟಾರ್ಥ ಸಿದ್ಧಿ, ವೆಂಕಟೇಶ್ವರ ಸ್ವಾಮಿ ಸರ್ವಸಿದ್ಧಿ, ದಕ್ಷಿಣಾಮೂರ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ, ಸೂರ್ಯ ಆರೋಗ್ಯ ಮತ್ತು ಖ್ಯಾತಿ, ಚಂದ್ರ ಮನಸ್ಸಿನ ಶಾಂತಿ ಮತ್ತು ಸಂಪತ್ತು ವೃದ್ಧಿ, ಮಂಗಳ ಧೈರ್ಯ ಮತ್ತು ಹಗೆತನ, ಬುಧ ಬುದ್ಧಿವಂತಿಕೆ ಮತ್ತು ವ್ಯವಹಾರ, ಗುರು ಹಣ ಶಿಕ್ಷಣ ಗೌರವ ಕೌಟುಂಬಿಕ ಅಭಿವೃದ್ಧಿ ಮತ್ತು ಶುಭ ಕಾರ್ಯ ಸಿದ್ಧಿ, ಶುಕ್ರ ಸಂತೋಷ ಮದುವೆ ಮತ್ತು ಭೋಗ, ಶನಿ ಆಯಸ್ಸು ಮತ್ತು ಸಂಕಟದಿಂದ ಪಾರು, ರಾಹು ಬಡತನ ನಿವಾರಣೆ ಮತ್ತು ಅದೃಷ್ಟ, ಕೇತು ಅಗ್ನಿಶಾಮಕ ಮತ್ತು ಜ್ಞಾನವನ್ನು ಹೆಚ್ಚಿಸುವವನು. ಬಯಸೋ ಫಲ ಸಿಗೋಕೆ ನೀವು ಯಾವ ದೇವರನ್ನು ಪೂಜಿಸಬೇಕು? ಪ್ರತಿ ಜನ್ಮ ರಾಶಿಗೂ ಒಂದು ನಕ್ಷತ್ರ ಇರುತ್ತದೆ. ಪ್ರತಿ ರಾಶಿಗೂ ಒಂದು ಗುಣ ಸ್ವಭಾವ, ಒಂದು ಪಂಚಭೂತ ಇರುವಂತೆ ನಮ್ಮಿಂದ ಪೂಜೆಗೊಳ್ಳಬೇಕಾದ ದೇವತೆಯೂ ಒಂದಿರುತ್ತದೆ. ಆಯಾ ಜನ್ಮ ರಾಶಿಯವರು ತಮಗೆ ಸಂಬಂಧಿಸಿದ ದೇವತೆಗಳನ್ನು ನೆನೆದರೆ, ಧ್ಯಾನಿಸಿದರೆ, ಪೂಜಿಸಿದರೆ ಅವರು ಒಲಿಯುವುದು, ಪ್ರಸನ್ನರಾಗಿ ವರ ನೀಡುವುದು ಬಲು ಬೇಗ. ಹಾಗಿದ್ದರೆ ನಿಮ್ಮ ರಾಶಿಯ ದೇವತೆ ಯಾರು ತಿಳಿಯೋಣ. ದೇವರ ಪೂಜೆಯನ್ನು ತುಂಬಾನೇ ಮುಖ್ಯವೆಂದು ಎಲ್ಲಾ ಆಸ್ತಿಕರಲ್ಲೂ ಇರುವ ನಂಬಿಕೆ. ನಮ್ಮ ದಿನವನ್ನು ನಾವು ದೇವರ ಆರಾಧನೆಯೊಂದಿಗೆ ಪ್ರಾರಂಭಿಸಿದರೆ ಆ ದಿನವು ನಮಗೆ ಶುಭವಾಗಿರುತ್ತದೆ ಎಂಬುದಕ್ಕಾಗಿ ಜನರು ತಮ್ಮ ಮುಂಜಾನೆಯನ್ನು ದೇವರ ಪೂಜೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ತನ್ನ ಇಷ್ಟ ದೇವರನ್ನು ಪೂಜಿಸುವ ವ್ಯಕ್ತಿಯು ಎಲ್ಲಾ ಸಾಧನೆಗಳನ್ನು ಪಡೆಯುತ್ತಾನೆ ಮತ್ತು ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳಿಂದ ಸಹ ದೂರನಾಗುತ್ತಾನೆ. ಯಾವ ರಾಶಿಯವರಿಗೆ ಯಾವ ದೇವರು ನೆಚ್ಚಿನ ದೇವರು ಎಂಬುದು ಇಲ್ಲಿ ತಿಳಿಯಿರಿ. ಮೇಷ ಮತ್ತು ವೃಶ್ಚಿಕ ರಾಶಿ. ಮಂಗಳ ಗ್ರಹವನ್ನು ಮೇಷ ಮತ್ತು ವೃಶ್ಚಿಕ ರಾಶಿಯ ಆಡಳಿತ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಈ ಕಾರಣಕ್ಕಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯ ಜನರು ಆಂಜನೇಯ ಸ್ವಾಮಿಯನ್ನು ಮತ್ತು ಭಗವಾನ್ ರಾಮನನ್ನು ಪೂಜಿಸಬೇಕು. ಈ ದೇವರು ಮೇಷ ಮತ್ತು ವೃಶ್ಚಿಕ ರಾಶಿಯವರ ನೆಚ್ಚಿನ ದೇವರೆಂದು ಗುರುತಿಸಲಾಗುತ್ತದೆ. ಮೇಷ ಮತ್ತು ವೃಶ್ಚಿಕ ರಾಶಿಯವರು ಆಂಜನೇಯನನ್ನು ಮತ್ತು ರಾಮನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಇವರ ಅನೇಕ ರೀತಿಯ ದುಃಖಗಳು ಕೂಡ ದೂರವಾಗುತ್ತದೆ. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಬುಧನನ್ನು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯ ಆಡಳಿತ ಗ್ರಹವೆಂದು ಗುರುತಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಭಗವಾನ್ ಗಣೇಶನನ್ನು ಮತ್ತು ವಿಷ್ಣು ದೇವನನ್ನು ಮಿಥುನ ಮತ್ತು ಕನ್ಯಾ ರಾಶಿಯ ಇಷ್ಟ ದೇವರೆಂದು ಹೇಳಲಾಗುತ್ತದೆ. ಈ ಎರಡು ರಾಶಿಯವರು ಪ್ರತಿನಿತ್ಯ ವಿಷ್ಣು ಮತ್ತು ಭಗವಾನ್ ಗಣೇಶನನ್ನು ಪೂಜಿಸುವುದರಿಂದ ಆ ವ್ಯಕ್ತಿಯು ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ. ತುಲಾ ಮತ್ತು ವೃಷಭ ರಾಶಿ. ಶುಕ್ರ ಗ್ರಹವು ತುಲಾ ಮತ್ತು ವೃಷಭ ರಾಶಿಯ ಅಧಿಪತಿ ಗ್ರಹವಾಗಿದೆ. ನೀವು ತುಲಾ ಅಥವಾ ವೃಷಭ ರಾಶಿಗೆ ಸಂಬಂಧಿಸಿದವರಾಗಿದ್ದರೆ ದುರ್ಗಾದೇವಿಯನ್ನು ಪೂಜಿಸಬೇಕು. ಈ ಎರಡು ರಾಶಿಯ ಜನರು ಪ್ರತಿದಿನ ತಾಯಿ ದುರ್ಗಾಳನ್ನು ಪೂಜಿಸುವುದರಿಂದ ಆಕೆಯ ವಿಶೇಷ ಕೃಪೆಯನ್ನು ಹೊಂದುತ್ತಾರೆ. ಧನು ಮತ್ತು ಮೀನ ರಾಶಿ. ಶಾಸ್ತ್ರದ ಪ್ರಕಾರ ಧನು ಮತ್ತು ಮೀನ ರಾಶಿಯ ಅಧಿಪತಿ ಗುರು. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಚಿಹ್ನೆಯ ಅಧಿದೇವತೆ ವಿಷ್ಣು ದೇವರೆಂದು ಗುರುತಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧನು ರಾಶಿ ಮತ್ತು ಮೀನ ರಾಶಿಯ ಜನರು ಪ್ರತಿದಿನ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಇದರಿಂದ ಅವರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಮಕರ ರಾಶಿ ಮತ್ತು ಕುಂಭ ರಾಶಿ. ಮಕರ ರಾಶಿ ಮತ್ತು ಕುಂಭ ರಾಶಿಯ ಅಧಿಪತಿ ಶನಿದೇವ. ಈತನನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ಈ ರಾಶಿ ಚಕ್ರದ ಚಿಹ್ನೆಯ ನೆಚ್ಚಿನ ದೇವರುಗಳೆಂದರೆ ಆಂಜನೇಯ ಸ್ವಾಮಿ ಮತ್ತು ಶಿವನಾಗಿದ್ದಾನೆ. ಆದ್ದರಿಂದ ಈ ಎರಡು ರಾಶಿ ಚಕ್ರ ಚಿಹ್ನೆಗಳು ಭಗವಾನ್ ಶಿವ ಮತ್ತು ಆಂಜನೇಯ ಸ್ವಾಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಬೇಕು. ಕಟಕ ರಾಶಿ.
ಕಟಕ ರಾಶಿಯವರಿಗೆ ಅಧಿಪತಿಯಾದ ಗ್ರಹವು ಚಂದ್ರನು. ಇವರು ಪೂಜಿಸಬೇಕಾದ ದೇವತೆ ಎಂದರೆ ಗೌರಿ ಅಥವಾ ಪಾರ್ವತಿ. ಚಂದ್ರನು ಮನಸ್ಸಿನಲ್ಲಿ ಉಬ್ಬರ ವಿಳಿತಗಳಿಗೆ ಕಾರಣನಾಗುತ್ತಾನೆ. ಆದರೆ ಪಾರ್ವತಿಯು ಕರುಣಾಳು ಮಾತೆ. ಆಕೆಯನ್ನು ನೆನೆಯುವುದು, ಪೂಜಿಸುವುದು, ಪ್ರಾರ್ಥಿಸುವುದರಿಂದ ಮನಸ್ಸಿನ ಮೇಲೆ ಶಾಂತಿಯು ಪ್ರಭಾವ ಬೀರುತ್ತದೆ. ಪಾರ್ವತಿ ದೇವಿಯ ಉಪಾಸನೆಯಿಂದ ಶಿವನು ಪ್ರಸನ್ನನಾಗುವನು. ದೇವಿ ಸ್ತುತಿ, ಶ್ರೀ ಲಲಿತ ಸಹಸ್ರನಾಮಗಳ ಪಠನದಿಂದ ಮಂಗಳವಾಗುವುದು. ದುರ್ಗಾದೇವಿಯ ದೇವಾಲಯ ಹತ್ತಿರದಲ್ಲಿದ್ದರೆ ಭೇಟಿ ಕೊಡುವುದನ್ನು ತಪ್ಪಿಸಬೇಡಿ. ಸಿಂಹ ರಾಶಿ. ಸಿಂಹ ಜನ್ಮ ರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗುವ ಗ್ರಹ. ಸೂರ್ಯನ ಪ್ರಖರತೆಯನ್ನು ತಡೆದುಕೊಳ್ಳಬಲ್ಲ ದೇವಾನುದೇವ ಕೈಲಾಸವಾಸಿಯಾದ ಈಶ್ವರನು ನಿಮ್ಮ ಅಧಿದೇವತೆ. ಈತನು ಸೂರ್ಯನ ಪ್ರಜ್ವಲತೆಯನ್ನು ಕಡಿಮೆ ಮಾಡಿ ಜೀವನದಲ್ಲಿ ಶಾಂತಿ, ನೆಮ್ಮದಿಗಳನ್ನು ಸಿಂಹ ರಾಶಿಯವರಿಗೆ ಕೊಡುವವನು. ಈಶ್ವರನು ಸುಲಭವಾಗಿ ಒಲಿಯುವನಲ್ಲವಾದರೂ ನಿರಂತರ ಧ್ಯಾನ, ನೆನೆಯುವಿಕೆ, ಪೂಜೆ ಇತ್ಯಾದಿಗಳಿಂದ ಅವನನ್ನು ಪ್ರಸನ್ನ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.